ಇದು 87 ಪ್ರವಾಸಿ ತಾಣಗಳ ಪೈಕಿ 45 ಸ್ಥಳಗಳು ಬಂದ್ ಮಾಡಲಾಗಿದೆ. ಪ್ರವಾಸಿ ತಾಣಗಳ ಭದ್ರತೆಗೆ ಹೊಸ ನಿಯಮವನ್ನ ಜಾರಿಗೊಳಿಸಲಾಗ್ತಾ ಇದೆ. ಜಾರಿ ಆಗೋವರೆಗೂ ಈ ನಿರ್ಬಂಧ ಮುಂದುವರಿಯುತ್ತೆ. ಉಗ್ರರಿಂದ ಪ್ರತಿಕಾರದ ಸಂಭವ ಸಾಧ್ಯತೆ ಇದೆ. ಪ್ರವಾಸಿಗರ ಭದ್ರತಾ ದೃಷ್ಟಿಯಿಂದ ಈ ನಿರ್ಬಂಧವನ್ನ ಕೈಗೊಳ್ಳಲಾಗಿದೆ. ನೋಡಿ, ಈಗ ನಾವು ಅಲರ್ಟ್ ಆಗಿರಬೇಕಾಗಿತ್ತು, ಭದ್ರತೆಯನ್ನು ಕೈಗೊಳ್ಳಬೇಕಾಗಿತ್ತು ಅಂತ ಏನು ಹೇಳ್ತಾ ಇದ್ದೀವಲ್ಲ. ಸೊ ಈ ಕಾರಣಕ್ಕಾಗಿ ಇದೀಗ ಜಮ್ಮು ಕಾಶ್ಮೀರದಲ್ಲಿರುವಂಥ ಅನೇಕ ಪ್ರವಾಸಿ ತಾಣಗಳಿಗೇನಿದ್ವು ಅವುಗಳನ್ನು ಸದ್ಯಕ್ಕೆ ಬಂದ್ ಮಾಡಿರುವಂಥದ್ದು. ಯಾಕಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲೇ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾಗಿದೆ. ಈ ಪ್ರವಾಸಿಗಳನ್ನು ಈಗ ಕ್ಲೋಸ್ಡ್ ಮಾಡಲಾಗಿದೆ. ಹೆಚ್ಚಿನ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾದಂಥ ಅನಿವಾರ್ಯತೆ ಕೂಡ ಇದೆ. ಅದಕ್ಕೆ ಅಂತ ರೂಲ್ಸ್ಗಳನ್ನು ಜಾರಿಗೆ ತರಬೇಕಾಗತ್ತೆ. ಆ ಕಾರಣಕ್ಕಾಗಿ ಪಹಲ್ಗಾಮ್ ದಾಳಿಯ ಬಳಿಕ ಇದೀಗ ಜಮ್ಮು ಕಾಶ್ಮೀರದ ಪ್ರವಾಸಿ ತಾಣಗಳನ್ನು ತಾತ್ಕಾಲಿಕವಾಗಿ ಮುಚ್ಚೋಕೆ ಜಮ್ಮು ಮತ್ತು ಕಾಶ್ಮೀರ ಸರ್ಕಾರ ನಿರ್ಧಾರ ತೆಗೆದುಕೊಂಡಿರುವಂಥದ್ದು. ಯುಸ್ಮಾರ್ಗ್, ತೌಸಿ ಮೈದಾನ್, ದೂದ್ಪರ್ತ್ರಿ, ಬಂಗೂಸ್, ಕರಿವಾನ್, ಡೈವರ್, ಚಂಡಿಗಮ್, ಅಹರ್ಬಲ್, ಕೌಸನಾರ್ಗ್, ಹಾಗೆಯೇ ಉಲರ್, ವಾಟ್ಲಿಬ್, ರಾಂಪೋರಾ, ಬಂಗಸ್ ವ್ಯಾಲಿ, ರಾಜ್ಪೋರಾ ಮತ್ತು ಚೀರ್ ಹಾರ್ ಮುಚ್ಚೋಕೆ ನಿರ್ಧರಿಸಲಾಗಿದೆ. ಇನ್ನು ತೆರೆದಿರುವಂತಹ ತಾಣಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಲಾಗುತ್ತೆ. ಒಂದು ವಾರದ ಹಿಂದಷ್ಟೇ ಪಹಲ್ಗಾಮ್ ಉಗ್ರರು ದಾಳಿ ನಡೆಸಿದ್ರು. 26 ಮಂದಿ ಪ್ರವಾಸಿಗರನ್ನ ಹತ್ಯೆ ಮಾಡಿದ್ರು. ಈ ದಾಳಿಯ ಹೊಣೆಯನ್ನ ಲಷ್ಕರ್ ಎ ತೊಯ್ಬಾದ ದಿ ರೆಸಿಸ್ಟೆನ್ಸ್ ಫ್ರಂಟ್ ಹೊತ್ಕೊಂಡಿತ್ತು. ಬಟ್ ಅದಾದ್ಮೇಲೆ ಇಲ್ಲ ಅಂತ ಹೇಳಿದ್ರು ಕೂಡ ಈಗ ನಾವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಬಹಳ ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕಾಗತ್ತೆ. ಆ ಕಾರಣಕ್ಕಾಗಿ ಸರ್ಕಾರವು ಕೇಂದ್ರಾಡಳಿತ ಪ್ರದೇಶದ 87 ಪ್ರವಾಸಿ ತಾಣಗಳ ಪೈಕಿ ಒಟ್ಟು 48 ಪ್ರವಾಸಿ ತಾಣಗಳನ್ನು ತಾತ್ಕಾಲಿಕವಾಗಿ ಮುಚ್ಚೋಕೆ ಆದೇಶಿಸಿದೆ. ಈಗ ಇಲ್ಲಿ ಹೆಚ್ಚಿನ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಯಾವುದೇ ಸಂದರ್ಭದಲ್ಲೂ ಕೂಡ ಭಯೋತ್ಪಾದಕರಿಂದ ದಾಳಿ ಆಗಬಹುದು. ಆ ಕಾರಣಕ್ಕಾಗಿ ಈ ರೀತಿಯಾಗಿ ಹೆಚ್ಚಿನ ಅಲರ್ಟನ್ನು ಮಾಡಲಾಗಿದೆ. ಇನ್ನು ಒಂದು ವಾರದ ಹಿಂದಷ್ಟೇ ಏನು ದಾಳಿ ನಡೆದಿತ್ತೋ ಈ ದಾಳಿಯಿಂದ ಕಂಗಾಲಾಗ್ಬಿಟ್ಟಿದ್ದಾರೆ ಎಲ್ಲ ಪ್ರವಾಸಿಗರು. ಶ್ರೀನಗರ ವಿಮಾನ ನಿಲ್ದಾಣಕ್ಕೆ ಪ್ರವಾಸಿಗರು ಆಗಮಿಸುವಂಥ ಸಂಖ್ಯೆಯಲ್ಲಿ ಇಳಿಮುಖ ಕೂಡ ಕಂಡು ಬರುತ್ತಿದೆ. ಏಪ್ರಿಲ್ 23ರಂದು 112 ವಿಮಾನಗಳ ಮೂಲಕ 17,653 ಪ್ರಯಾಣಿಕರು ಪ್ರಯಾಣಿಸಿದ್ರು. ಅವುಗಳಲ್ಲಿ 6,561 ಆಗಮನಗಳು ಮತ್ತು 11,092 ನಿರ್ಗಮನಗಳು. ಏಪ್ರಿಲ್ 24ರಂದು 4,456 ಆಗಮನಗಳು ಮತ್ತು 11,380 ನಿರ್ಗಮನಗಳು ಸೇರಿದಂತೆ 15,836 ಪ್ರಯಾಣಿಕರ ದಟ್ಟಣೆ ಇತ್ತು. ಆದರೆ ಇದೀಗ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಕಮ್ಮಿ ಆಗ್ತಾ ಇದೆ. ಪ್ರವಾಸಿಗರು ಅಲ್ಲಿಗೆ ಹೋಗ್ತಾ ಇರೋದು ಎಲ್ಲವೂ ಕೂಡ, ಯಾಕಂದ್ರೆ ಭಯ ಇದ್ದೇ ಇರುತ್ತೆ ಅಲ್ವಾ. ಈಗ ಭಯೋತ್ಪಾದಕರಿಗೆ ಎಚ್ಚರಿಕೆಯನ್ನು ನೀಡಿದ್ರೂ ಕೂಡ ಮತ್ತಷ್ಟು ದಾಳಿ ನಡೆಯುವಂತಹ ಸಾಧ್ಯತೆಗಳು ಇದೆ. ಹಾಗಾಗಿ ತೊಂದರೆ ಆಗದಂತೆ ನೋಡ್ಕೊಳ್ಳೋದ ದೃಷ್ಟಿಯಿಂದ ಪ್ರವಾಸಿ ತಾಣಗಳನ್ನ ಮುಚ್ಚಲಾಗ್ತಾ ಇದೆ. ಭದ್ರತಾ ಸಂಸ್ಥೆಗಳು ರಾಜ್ಯದಾದ್ಯಂತ ಬೃಹತ್ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಯನ್ನು ಆರಂಭಿಸಿದ್ದು ಸಂಘಟಿತ ದಾಳಿಗಳನ್ನು ನಡೆಸ್ತಾ ಇದ್ದು ನೂರಾರು ಶಂಕಿತರು ಮತ್ತು ಭಯೋತ್ಪಾದಕರಿಗೆ ಸಹಾಯ ಮಾಡಿದವರನ್ನು ಬಂಧಿಸಲಾಗಿದೆ. ಕಾರ್ಯಾಚರಣೆಯನ್ನು ತೀವ್ರಗೊಳಿಸ್ತಾ ಇದ್ದಂತೆ ಕಣಿವೆಯಲ್ಲಿ ಸಕ್ರಿಯ ಭಯೋತ್ಪಾದಕರು ಹಲವಾರು ಮನೆಗಳನ್ನ ಅಧಿಕಾರಿಗಳು ನಾಶ ಕೂಡ ಪಡಿಸಿದ್ದಾರೆ. ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ಎಂಥದೇ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರವಾಸಿ ತಾಣಗಳನ್ನು ಕ್ಲೋಸ್ ಮಾಡಲಾಗ್ತಾ ಇದೆ. ಒಂದಷ್ಟು ಕಠಿಣ ರೂಲ್ಸ್ ಅನ್ನು ತರ್ತಾರೆ, ಅಂದರೆ ಈ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆಮೇಲೆ ನಾರ್ಮಲ್ ಆಗಿ ಎಂದಿನಂತೆಯೇ ಪ್ರವಾಸಿ ತಾಣಗಳಿಗೆ ವಿಸಿಟ್ ಅನ್ನ ಮಾಡಬಹುದು. ಈ ಕಾಶ್ಮೀರಕ್ಕೆ ಹೋಗೋದಕ್ಕೂ ಕೂಡ ಎಲ್ಲ ಭಯ ಪಡ್ತಾ ಇದ್ದಾರೆ. ಆಕ್ಚುಲಿ ಆಗಿ ಹೇಳಬೇಕು ಅಂತಂದ್ರೆ ಈ ಫ್ಲೈಟ್ ರೇಟ್ಸ್ ಎಲ್ಲ ಈಗ ಕಮ್ಮಿ ಆಗಿದೆಯಂತೆ, ಅಂದ್ರೆ ಯಾರು ಬರ್ತಾ ಇಲ್ಲ ಅಲ್ಲ. ಬಟ್ ಎಷ್ಟೇ ಕಮ್ಮಿ ಆಗಿ ಕೆಲವರು ಫ್ರೀ ಬನ್ನಿ ಅಂತ ಅಂದ್ರೂ ಹೋಗೋ ಮನಸ್ಥಿತಿಲಿ ಇಲ್ಲ. ಎಲ್ಲಿ ನೋಡಿದ್ರು ಅಲ್ಲಿ ಗನ್ ಇಟ್ಕೊಂಡು ಸೇನಾಧಿಕಾರಿಗಳು ಸೇನೆ ಓಡಾಡ್ತಾ ಇರತ್ತೆ. ಅದಲ್ಲದೆ 100ಕ್ಕೂ ಹೆಚ್ಚು ಭಯೋತ್ಪಾದಕರು ಆಕ್ಟಿವ್ ಇದ್ದಾರೆ ಅಂತ ಬೇರೆ ವರದಿ ಆಗ್ತಾ ಇದೆ. ಹೀಗಿರ್ಬೇಕಾದ್ರೆ ಇದು ಹೋಗೋದಕ್ಕೆ ರೈಟ್ ಟೈಮ್ ಅಲ್ಲ. 26 ಮಂದಿ ಏನು ಹತ್ಯೆಗೀಡಾದ್ರು ಅವರನ್ನ ನೋಡಿಗೆ ನಡುಕ ಶುರುವಾಗಿದ್ದು ಇದೆ. ಒಂದು ಆತಂಕದ ವಾತಾವರಣ ಇದೆ. ಗಟ್ಟಿ ಮನಸ್ಸು ಮಾಡಿ ನಾವು ಹೋಗ್ತೀವಿ ಅಂತ ಹೇಳಿದ್ರು ಫ್ಯಾಮಿಲಿಯವ್ರು ಕಳಿಸೋದಕ್ಕೆ ರೆಡಿ ಇಲ್ಲ. ಹೀಗಾಗಿ ಸ್ವಲ್ಪ ಅಲ್ಲಿ ಪರಿಸ್ಥಿತಿಯೂ ಕೂಡ ಸರಿ ಇಲ್ಲ. ಪ್ರವಾಸಿಗರ ಬರುವಿಕೆಯಲ್ಲೂ ಕೂಡ ಇಳಿಮುಖ ಆಗಿದೆ. ಇದರ ಬೆನ್ನಲ್ಲೇ 45 ಸ್ಥಳಗಳು ಪ್ರವಾಸಿ ತಾಣಗಳು, ಒಟ್ಟು 87 ಪ್ರವಾಸಿ ತಾಣಗಳು ಕಾಶ್ಮೀರದಲ್ಲಿ ಇರೋದು. ಅದರಲ್ಲಿ 45 ತಾಣಗಳನ್ನು ಈಗ ಕ್ಲೋಸ್ಡ್ ಮಾಡಲಾಗಿದೆ.